ಮುಂದಿನ ತಿಂಗಳಿನಿಂದ ಹೊಸ ವಾಹನಗಳ ಬೆಲೆ 4% ಏರಿಕೆ. ರಾಜ್ಯದ ಹಲವೆಡೆ ಬೇಸಿಗೆ ಮಳೆ ರಗಳೆ. ಅತ್ತೆ ಮಾವನ ಮೇಲೆ ವಿಕ್ಟೋರಿಯಾ ವೈದ್ಯೆ ಹಲ್ಲೆ ಪ್ರಕರಣಕ್ಕೆ ಟ್ವಿಸ್ಟ್. ಪತಿ ವಿರುದ್ಧ ಅಕ್ರಮ ಸಂಬಂಧ ಆರೋಪ ಮಾಡಿದ ಡಾಕ್ಟರ್. ಎಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಸೋಲದೇವನಹಳ್ಳಿ ಉದ್ಯಮಿ ಲೋಕನಾಥ್ ಕೊಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕೊಲೆ ಬಳಿಕ ಉದ್ಯಮಿಯ ಕರಾಳ ಮುಖ ಒಂದೊಂದೇ ಅನಾವರಣಗೊಳ್ಳುತ್ತಿದೆ. ಆರೋಪಿ ಅಮ್ಮ ಮಗಳ ಕಣ್ಣೀರ ಕಥೆ ಕೇಳಿ ಪೊಲೀಸರೇ ಸ್ಟನ್ ಆಗಿದ್ದಾರೆ. ಅಪ್ರಾಪ್ತ ವಯಸ್ಸಿನಲ್ಲಿದ್ದಾಗಲೇ ಯುವತಿಯ ಜೊತೆಗೆ ಸಲುಗೆ ಬೆಳೆಸಿದ್ದ ಉದ್ಯಮಿ ವಿಡಿಯೋ ಮಾಡಿಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದಂತೆ. ಮದುವೆ ಆಗದಿದ್ರೆ ವಿಡಿಯೋ ಹರಿಬಿಡೋದಾಗಿ ಧಮಕಿ ಹಾಕ್ತಿದ್ದಂತೆ. ಅಂತೆಯೇ ಯಶಸ್ವಿನಿ ಹಾಗೂ ಆಕೆಯ ಪೋಷಕರಿಗೆ ಬ್ಲಾಕ್ ಮೇಲ್ ಮಾಡಿ ಮದುವೆ ಆಗಿದ್ದ. ಆ ಬಳಿಕವೂ ಹಲವು ಮಹಿಳೆಯರ ಜೊತೆ ಸಂಬಂಧ ಹೊಂದಿದ್ದಂತೆ. ಅಷ್ಟೇ ಅಲ್ಲದೆ ಅತ್ತೆಯ ಮೇಲೂ ಕಣ್ಣಿಟ್ಟಿದ್ದ. ಹೀಗಾಗಿ ಅಳಿಯನ ಕೊಲೆಗೆ ಸಂಚು ರೂಪಿಸಿದ್ದ ಅತ್ತೆ ಹೌ ಟು ಕಿಲ್ ಎನ್ನುವ ಬುಕ್ ಖರೀದಿಸಿ ಅದನ್ನ ಸಂಪೂರ್ಣವಾಗಿ ಓದಿದ್ರು. ತದನಂತರ ಮಗಳ ಮೂಲಕ ಅಳಿಯನನ್ನ ಕರೆಸಿಕೊಂಡು ಕೊಲೆ ಮಾಡಿದ್ದಾಗಿ ಪೊಲೀಸರ ಮುಂದೆ ಅತ್ತೆ ಸತ್ಯ ಒಪ್ಪಿಕೊಂಡಿದ್ದಾರೆ. ದೇಶಾದ್ಯಂತ ಐಪಿಎಲ್ ಫೀವರ್ ಜೋರಾಗಿದೆ. ಹೀಗಾಗಿ ಹೊಸ ಸಿನಿಮಾಗಳು ರಿಲೀಸ್ ಆಗುತ್ತಿಲ್ಲ. ಈ ಕಾರಣಕ್ಕೆ ಪಿವಿಆರ್ ಮುಂದಾಗುತ್ತಿದೆ. ಬೆಂಗಳೂರು, ಮುಂಬೈ, ದೆಹಲಿ ಸೇರಿದಂತೆ ದೇಶದ 30ಕ್ಕೂ ಹೆಚ್ಚು ನಗರಗಳಲ್ಲಿ ಮ್ಯಾಚ್ ವೀಕ್ಷಣೆಗೆ ಅವಕಾಶ ಇದೆ. ದೊಡ್ಡ ಪರದೆ ಮೇಲೆ ಕ್ರಿಕೆಟ್ ವೀಕ್ಷಣೆ ಮಾಡಿ ಹೊಸ ಅನುಭವ ಪಡೆಯುವ ಅವಕಾಶವನ್ನ ಕ್ರಿಕೆಟ್ ಪ್ರೇಮಿಗಳಿಗೆ ಪಿವಿಆರ್ ನೀಡಿದೆ. ಈಗಾಗಲೇ ಓಪನಿಂಗ್ ಸೆರೆಮನಿಯ ಮ್ಯಾಚ್ನ ಲೈವ್ ಸ್ಟ್ರೀಮ್ ಮಾಡಿಯಾಗಿದೆ. ಅದೇ ರೀತಿ ವೀಕೆಂಡ್ ಮ್ಯಾಚ್ ಹಾಗೂ ಪ್ಲೇ ಆಫ್ ಫೈನಲ್ ಪ್ರದರ್ಶನ ಮಾಡಲು ಪಿವಿಆರ್ ನಿರ್ಧರಿಸಿದೆ. ದೊಡ್ಡ ಪರದೆ ಮೇಲೆ ಕ್ರಿಕೆಟ್ ವೀಕ್ಷಣೆಯ ಅವಕಾಶವನ್ನ ಪಿವಿಆರ್ ನೀಡಲು ಪ್ಲಾನ್ ಮಾಡಿದೆ. ಇದಕ್ಕಾಗಿ ಬಿಸಿಸಿಐ ಜೊತೆ ಪಿವಿಆರ್ ಒಪ್ಪಂದ ಮಾಡಿಕೊಂಡಿದೆ ಎನ್ನಲಾಗಿದೆ. ಭಾರತದ 30 ಸಿಟಿಗಳಲ್ಲಿ ಪಿವಿಆರ್ನಲ್ಲಿ ಕ್ರಿಕೆಟ್ ಪ್ರದರ್ಶನಕ್ಕೆ ಅವಕಾಶ ಪಡೆದಿದೆ ಅನ್ನೋ ಮಾಹಿತಿ ಇದೆ. ಆದರೆ ಸಿನಿಮಾ ಆಕ್ಟ್ ಪ್ರಕಾರ ಸೆನ್ಸಾರ್ ಇಲ್ಲದೆ ಥಿಯೇಟರ್ ಹಾಗೆ ಪಿವಿಆರ್ನಲ್ಲಿ ಏನನ್ನೂ ಪ್ರದರ್ಶನ ಮಾಡೋ ಹಾಗಿಲ್ಲ. ಒಂದ್ ವೇಳೆ ಅನುಮತಿ ಸಿಕ್ಕು ಕ್ರಿಕೆಟ್ ಪ್ರದರ್ಶನಕ್ಕೆ ಅವಕಾಶ ಸಿಕ್ಕರೆ ಸಿನಿಮಾ ಕಥೆ ಅಷ್ಟೇ ಅಂತಿದೆ ಗಾಂಧಿನಗರ. ದಾವಣಗೆರೆಯಲ್ಲಿ ರಾಜಾ ಹುಲಿ ಸಿನಿಮಾ ಮಾದರಿಯಲ್ಲಿ ಕೊಲೆ ಯತ್ನ ನಡೆಸಲಾಗಿದೆ. ಪಾರ್ಟಿಗೆಂದು ಸ್ನೇಹಿತನ ಕರೆದೊಯ್ದು ಮಾರಣಾಂತಿಕ ಹಲ್ಲೆ ನಡೆಸಿ ಸತ್ತಿದ್ದಾನೆಂದು ಶಂಕಿಸಿ ಜಮೀನಿನೊಳಗೆ ಬಿಸಾಕಿ ಹೋಗಿರುವ ಘಟನೆ ಹೊನ್ನಾಳಿ ತಾಲೂಕಿನ ಕೂಗನಹಳ್ಳಿ ತಾಂಡಾದಲ್ಲಿ ನಡೆದಿದೆ. ತನ್ನ ತೋಟಕ್ಕೆ ಎಣ್ಣೆ ಪಾರ್ಟಿ ಮಾಡಲು ಭುವನೇಶ್ವರ್ ನಾಯಕ್ನನ್ನ ರಾಹುಲ್ ಕರೆದೊಯ್ದಿದ್ದ. ರಾತ್ರಿಯಿಡೀ ಇಬ್ಬರು ಸೇರಿ ಪಾರ್ಟಿ ಮಾಡಿದ್ದಾರೆ. ಪಾರ್ಟಿ ವೇಳೆ ನಶೆಯಲ್ಲಿದ್ದ ಇಬ್ಬರ ನಡುವೆ ಕಿರಿಕಾಗಿದೆ. ಭುವನೇಶ್ವರ್ ಮೇಲೆ ರಾಹುಲ್ ಏಕಾಏಕಿ ಮನಬಂದಂತೆ ಹಲ್ಲೆ ನಡೆಸಿದ್ದಾನೆ. ಈ ವೇಳೆ ಭುವನೇಶ್ವರ್ ನಾಯಕ್ ಪ್ರಜ್ಞೆ ತಪ್ಪಿ ಬಿದ್ದಿದ್ದು ನೋಡಿ ಮೃತಪಟ್ಟಿದ್ದ ಎಂದು ಭಾವಿಸಿ ಆರೋಪಿ ರಾಹುಲ್ ನಾಯಕ್ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾನೆ. ಆದರೆ ತೋಟದಲ್ಲಿ ಬಿದ್ದಿದ್ದ ಭುವನೇಶ್ವರ್ ನಾಯಕ್ ನೋಡಿದ ಗ್ರಾಮಸ್ಥರು ಕುಟುಂಬಸ್ಥರಿಗೆ ಮಾಹಿತಿ ನೀಡಿದ್ದಾರೆ. ಕೂಡಲೇ ಶಿವಮೊಗ್ಗ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯ ಭುವನೇಶ್ವರ್ ನಾಯಕ್ ಸ್ಥಿತಿ ಗಂಭೀರವಾಗಿದ್ದು ಚಿಕಿತ್ಸಾ ವೆಚ್ಚ ಭರಿಸಲಾಗದೆ ಕುಟುಂಬಸ್ಥರು ಪರದಾಡ್ತಿದ್ದಾರೆ. ಹೊನ್ನಾಳಿ ಪೊಲೀಸ್ ಠಾಣೆಯಲ್ಲಿ ಭುವನೇಶ್ವರ್ ಕುಟುಂಬಸ್ಥರು ನೀಡಿದ ದೂರು ಆಧರಿಸಿ ಆರೋಪಿ ರಾಹುಲ್ನನ್ನ ಬಂಧಿಸಲಾಗಿದೆ. ನಂದಿನಿ ದೋಸೆ ಇಡ್ಲಿ ಹಿಟ್ಟಿಗೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಈ ಬೆನ್ನಲ್ಲೇ ಕೆಎಂಎಫ್ ಸಂಸ್ಥೆಯು ಉತ್ಪಾದನೆಯ ಜೊತೆಗೆ ಮಾರಾಟವನ್ನು ಹೆಚ್ಚಿಸಲು ಪ್ಲಾನ್ ಮಾಡಿದೆ. ಇದೀಗ ನಂದಿನಿ ದೋಸೆ ಹಾಗೂ ಇಡ್ಲಿ ಹಿಟ್ಟು ಆನ್ಲೈನ್ನಲ್ಲೂ ಸಿಗಲಿದ್ದು ನಿಮ್ಮ ಮನೆಗೆ ಬಂದು ತಲುಪಲಿದೆ. ಇಷ್ಟು ದಿನ ನಂದಿನಿ ದೋಸೆ ಹಾಗೂ ಇಡ್ಲಿ ಹಿಟ್ಟು ನಂದಿನಿ ಪಾರ್ಲರ್ನಲ್ಲಿ ಮಾತ್ರ ಸಿಗ್ತಾ ಇತ್ತು. ಇದೀಗ ನಂದಿನಿ ಪ್ರಾಡಕ್ಟ್ ಇ ಕಾಮರ್ಸ್ಗೆ ಲಗ್ಗೆ ಇಟ್ಟಿದ್ದು ಆನ್ಲೈನ್ನಲ್ಲಿ ಆರ್ಡರ್ ಮಾಡಿ ತರಿಸಿಕೊಳ್ಳಬಹುದಾಗಿದೆ. ಇ ಕಾಮರ್ಸ್ ವೆಬ್ಸೈಟ್ ಅಥವಾ ಆ್ಯಪ್ ಮೂಲಕ ಆರ್ಡರ್ ಮಾಡಬಹುದು. ಸದ್ಯ ಬೇಡಿಕೆ ಹೆಚ್ಚಾದ ಬೆನ್ನಲ್ಲೇ ಉತ್ಪಾದನೆ ಹೆಚ್ಚಿಸಿ ಇ ಕಾಮರ್ಸ್ ಮೂಲಕ ಮಾರಾಟ ಮಾಡಲು ಕೆಎಂಎಫ್ ಮುಂದಾಗಿದೆ. ಹೊಸ ವಾಹನ ಖರೀದಿಸುವವರಿಗೆ ಶಾಕ್ ಎದುರಾಗಿದೆ. ಏಪ್ರಿಲ್ ತಿಂಗಳಿಂದ ಹೊಸ ವಾಹನಗಳ ಬೆಲೆ 4% ಏರಿಕೆ ಆಗಲಿದೆ. ಉಕ್ಕಿನ ದರ ಹೆಚ್ಚಳ, ವಿದೇಶಿ ಆಮದು, ತಯಾರಿಕಾ ವೆಚ್ಚ ಹೆಚ್ಚಳವೇ ಬೆಲೆ ಏರಿಕೆಗೆ ಕಾರಣ ಎನ್ನಲಾಗ್ತಿದೆ. ದ್ವಿಚಕ್ರ ವಾಹನಗಳ ಮೇಲೆ 2%, ಕಾರಿನ ಮೇಲೆ 4% ದರ ಏರಿಕೆ ಆಗಲಿದೆ. 1 ಲಕ್ಷ ರೂಪಾಯಿ ಟೂ ವೀಲರ್ ಖರೀದಿ ಮಾಡಿದ್ರೆ 2 ರಿಂದ 3 ಸಾವಿರ, 2 ಲಕ್ಷ ರೂಪಾಯಿ ವಾಹನ ಖರೀದಿಸಿದ್ರೆ 4 ರಿಂದ 6 ಸಾವಿರ. ಹೀಗೆ ವಾಹನಗಳ ಬೆಲೆ ಹೆಚ್ಚಾದಂತೆ ದರವೂ ಏರಿಕೆ ಆಗಲಿದೆ. ಇನ್ನು 5 ಲಕ್ಷ ರೂಪಾಯಿ ಇರುವ ಎಕ್ಸ್ ಶೋರೂಮ್ ಕಾರಿನ ಮೇಲೆ 15 ರಿಂದ 20 ಸಾವಿರ ರೂಪಾಯಿವರೆಗೆ ದರ ಏರಿಕೆ ಆಗಲಿದೆ. 10 ಲಕ್ಷ ರೂಪಾಯಿಯ ಕಾರು ಖರೀದಿ ಮಾಡಿದ್ರೆ 30 ರಿಂದ 40 ಸಾವಿರ ರೂಪಾಯಿವರೆಗೆ ಏರಿಕೆ ಆಗಲಿದೆ. ಇದು ಕೇವಲ ಕೆಲ ಕಾರುಗಳಿಗೆ ಮಾತ್ರ ಸೀಮಿತ ಅಲ್ಲ. ಸಾಮಾನ್ಯ ಮಧ್ಯಮ ವರ್ಗ ಬಳಸುವ ಕಾರಿನಿಂದ ಹಿಡಿದು ಕೋಟಿ ಬೆಲೆ ಕಾರಿನವರೆಗೂ ಅನುಗುಣವಾಗಿ ದರ ಏರಿಕೆ ಆಗಲಿದೆ. ರಾಜ್ಯದಲ್ಲಿ ಬೇಸಿಗೆ ಮಳೆ ರಗಳೆ ಮುಂದುವರೆದಿದೆ. ಬಿರುಗಾಳಿ ಮಳೆಗೆ ಬೃಹತ್ ವಿದ್ಯುತ್ ಕಂಬಗಳು ಧರೆಗುರುಳಿದ ಘಟನೆ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಕಬ್ಬೂರು ಗ್ರಾಮದಲ್ಲಿ ನಡೆದಿದೆ. ಗಾಳಿಯ ರಭಸಕ್ಕೆ 110 ಕೆವಿ ಸಾಮರ್ಥ್ಯದ ಹೈ ವೋಲ್ಟೇಜ್ ಬೃಹತ್ ವಿದ್ಯುತ್ ಕಂಬಗಳು ಮುರಿದು ಬಿದ್ದಿವೆ. ಅಡಿಕೆ ತೋಟ, ಗೋವಿನ ಜೋಳದ ಬೆಳೆಗೆ ಹಾನಿಯಾಗಿದೆ. ಹಾಸನದಲ್ಲೂ ಇದೇ ದೃಶ್ಯಗಳು ಕಂಡುಬಂದಿವೆ. ಮೆಳಗೋಡು ಗ್ರಾಮದಲ್ಲಿ ಬಿರುಗಾಳಿ ಸಹಿತ ಸುರಿದ ಭಾರೀ ಮಳೆಗೆ ತೆಂಗು, ಅಡಿಕೆ, ಬಾಳೆ ಹಾಗೂ ಜೋಳದ ಬೆಳೆಗಳು ನೆಲಕಚ್ಚಿವೆ. ಫಸಲಿಗೆ ಬಂದಿದ್ದ ಬೆಳೆ ಕಳೆದುಕೊಂಡು ರೈತರು ಕಂಗಾಲಾಗಿದ್ದಾರೆ. ಚಿಕ್ಕಮಗಳೂರಲ್ಲೂ ಭಾರೀ ಗಾಳಿ ಮಳೆಯಿಂದ ಹಲವೆಡೆ ಅವಾಂತರ ಸೃಷ್ಟಿಯಾಗಿದೆ.
ರಾಜ್ಯದಲ್ಲಿ ಸಂಭವಿಸಿದ ಪ್ರತ್ಯೇಕ ಅಪಘಾತ ಪ್ರಕರಣದಲ್ಲಿ 4 ಸಾವನ್ನಪ್ಪಿದ್ದಾರೆ. ಬೈಕ್ಗೆ ಮೈನಿಂಗ್ ಲಾರಿ ಡಿಕ್ಕಿಯಾಗಿ ಬೈಕ್ ಸವಾರರಿಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಕಲ್ಲಳ್ಳಿಯಲ್ಲಿ ನಡೆದಿದೆ. ಬೈಕ್ ಸವಾರರು ಹೊಸಪೇಟೆ ಕಡೆಯಿಂದ ಸಂಡೂರಿಗೆ ಹೊರಟಿದ್ರು. ಈ ವೇಳೆ ಬೈಕ್ಗೆ ಏಕಾಏಕಿ ಮೈನಿಂಗ್ ಲಾರಿ ಡಿಕ್ಕಿಯಾಗಿ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಡಿಕ್ಕಿಯ ರಭಸಕ್ಕೆ ಮೃತದೇಹಗಳು ಚಲ್ಲಾಪಿಲ್ಲಿಯಾಗಿ ಬಿದ್ದಿದೆ. ಕಲಬುರಗಿಯಲ್ಲಿ ಲಾರಿ ಹರಿದು ಸ್ಥಳದಲ್ಲೇ ಪಾದಾಚಾರಿ ಕೊನೆಯುಸಿರೆಳೆದಿದ್ದಾರೆ. ಇತ್ತ ಬೆಂಗಳೂರಿನಲ್ಲಿ ಭಾರಿ ಅನಾಹುತವೊಂದು ತಪ್ಪು ಹೋಗಿದೆ. ಓವರ್ಲೋಡ್ ಆಗಿ ನಿಯಂತ್ರಣ ತಪ್ಪಿ ಟ್ರಕ್ ಒಂದು ಆಟೋ ಮೇಲೆ ಬಿದ್ದಿದೆ. ಎಲೆಕ್ಟ್ರಾನಿಕ್ ಸಿಟಿ ಬಳಿಯ ಹೊಸ ರೋಡ್ ಬಳಿ ಘಟನೆ ಆಗಿದ್ದು, ಅದೃಷ್ಟವಶಾತ್ ಆಟೋ ಚಾಲಕ ಸಣ್ಣ ಪುಟ್ಟ ಗಾಯಗಳಿಂದ ಪಾರಾಗಿದ್ದಾನೆ. ಆಟೋ ಸಂಪೂರ್ಣವಾಗಿ ಜಖಂ ಆಗಿದೆ. ಹುಬ್ಬಳ್ಳಿಯಲ್ಲಿ ಬಸ್ ಚಾಲಕನ ಸಮಯ ಪ್ರಜ್ಞೆಯಿಂದ ಕೂದಲೆಳೆ ಅಂತರದಲ್ಲಿ ಕಾರು ಚಾಲಕ ಗ್ರೇಟ್ ಎಸ್ಕೇಪ್ ಆಗಿದ್ದಾನೆ.